This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಫ್ರೆಂಡ್ಸ್, ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಬಸವಲಿಂಗಯ್ಯ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾವು ಮುಖ್ಯವಾಗಿ ವಾಟ್ಸಾಪ್ನ ಚಾಟ್ಸ್, ಸ್ಟೇಟಸ್ ಹಾಗೂ ಕಾಲ್ಸ್ ಅನ್ನುವಂತಹ ಈ ಪ್ರಮುಖ ಟ್ಯಾಬ್ಗಳಲ್ಲಿ ಸರ್ಚ್ ಬಾಕ್ಸ್ ಹಾಗೂ ಇದರಲ್ಲಿ ಬರುವಂತಹ ವೈಶಿಷ್ಟ್ಯಗಳು ನಮಗೆ ಹೇಗೆ ಪ್ರಯೋಜನಕಾರಿಯಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದನ್ನು ತಿಳಿಸುವುದಕ್ಕೆ ಇಂದು ಸ್ನೇಹಿತರಾದಂತಹ ಬಸವಲಿಂಗಯ್ಯ ಅವರು ಹಾಗೂ ನಾನು ತಮ್ಮ ಮುಂದೆ ಬಂದಿದ್ದೇವೆ. ಮೊದಲನೇದಾಗಿ ಚಾಟ್ಸ್ ಟ್ಯಾಬ್ನಲ್ಲಿ ಸರ್ಚ್ ಬಾಕ್ಸ್ ಮೂಲಕವಾಗಿ ನಮಗೆ ಸಿಗುವಂತಹ ಒಂದು ಪ್ರಮುಖ ಫೀಚರ್ ಬಗ್ಗೆ ಸ್ನೇಹಿತರಾದಂತಹ ಬಸವಲಿಂಗಯ್ಯ ಅವರು ತಮಗೆ ತಿಳಿಸಿಕೊಡುತ್ತಾರೆ. ನಂತರದಲ್ಲಿ ಇರುವಂತಹ ಫೀಚರ್ಗಳ ಕುರಿತಾದಂತಹ ಮಾಹಿತಿಯನ್ನ ಹಂಚಿಕೊಳ್ಳುತ್ತೇನೆ. ಹಾಗಾದ್ರೆ ಇವಾಗ ನಾನು ವಾಟ್ಸ್ಆಪ್ ಓಪನ್ ಮಾಡ್ತಾ ಇದ್ದೀನಿ. ಅದೇನು ಫೀಚರ್ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ವಾಟ್ಸ್ಆಪ್ ಸಿಕ್ಕಿದೆ ಫ್ರೆಂಡ್ಸ್. ವಾಟ್ಸ್ಆಪ್ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸರ್ಚ್ ಅಂತ ಇದೆ. ಇದೇ ಆಪ್ಷನ್ ಬೇಕು ನಮಗೆ. ಸರ್ಚ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಇವಾಗ. ಓಕೆ ಫ್ರೆಂಡ್ಸ್, ಇವಾಗ ನಾನು ಲೆಫ್ಟ್ ಇಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ಓಕೆ, ಒಂದೇ ಸಲ ಲೆಫ್ಟ್ ಇಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಹೊಸ ಫೀಚರ್ ಏನಂದ್ರೆ 100 ಅಂತ ಬಂತು. ಅದೇ ಇವಾಗ ಆ್ಯಡ್ ಆಗಿದೆ. ಏನಂದ್ರೆ ವಾಟ್ಸಪ್ ಅಲ್ಲಿ ನಾವು ಮೆಸೇಜ್ ನೋಡಿರಲ್ಲ, ಯಾರು ಮೆಸೇಜ್ ಕಳಿಸಿರ್ತಾರೆ ಯಾವುದು ನೋಡಿರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೀಸೆಂಟ್ ಆಗಿ ಮೆಸೇಜ್ ಬಂದಿರುತ್ತೆ, ಅದೆಲ್ಲ ಲಿಸ್ಟ್ ಅಲ್ಲಿ ತೋರಿಸುತ್ತೆ. 100 ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನಾನು ಸ್ವೈಪ್ ಮಾಡ್ತಾ ಇದ್ದೀನಿ ಲೆಫ್ಟ್ ಇಂದ ರೈಟ್ ಗೆ. ನೋಡಿ ಫ್ರೆಂಡ್ಸ್, KT ಫಾರ್ ಫನ್ ಅಂಡ್ ನಾಲೆಜ್ ಇದೆ. ಇವಾಗ ಮೆಸೇಜ್ ಬಂದಿರೋದು ಇಲ್ಲಿ ತೋರಿಸ್ತಾ ಇದೆ. ಚಾಟ್ ಓಪನ್ ಮಾಡ್ತಾ ಇದ್ದೀನಿ. ಆ ಚಾಟ್ ಓಪನ್ ಮಾಡಿ ಮತ್ತೆ ಬ್ಯಾಕ್ ಬರ್ತಾ ಇದ್ದೀನಿ. ಇವಾಗ ಮತ್ತೆ ಸ್ವೈಪ್ ಮಾಡ್ತೀನಿ. ಓಕೆ, KT ಫಾರ್ ನಾಲೆಜ್ ಅಂತ ಇತ್ತಲ್ಲ, ಅದೇ ಜಾಗದಲ್ಲಿ ಇವಾಗ ಕನ್ನಡ ತಂತ್ರಾಂಶ ಬಂದಿದೆ. ಅದ್ರ ಮೇಲೆ ಮತ್ತೆ ಒಂದ್ಸಲ ಕ್ಲಿಕ್ ಮಾಡ್ತೀನಿ. ಇವಾಗ ಆ ಚಾಟ್ ಓಪನ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಆ ಚಾಟ್ ಓಪನ್ ಮಾಡಿ ಮತ್ತೆ ಬ್ಯಾಕ್ ಬರ್ತಾ ಇದ್ದೀನಿ. ಇವಾಗ ಮತ್ತೆ ಒಂದು ಗ್ರೂಪ್ ತೋರಿಸ್ತಾ ಇದೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಮೆಸೇಜಸ್ ನಾವು ನೋಡಿದ್ದಿಲ್ಲ, ಅಂದ್ರೆ ರೀಡ್ ಮಾಡಿದ್ದಿಲ್ಲ. ಸೊ ಅವೆಲ್ಲ ಚಾಟ್ ಕೂಡ ನಾವು ಇವಾಗ ಓಪನ್ ಮಾಡಿ ರೀಡ್ ಮಾಡಿ ಆಯ್ತು. ಇವಾಗ ಅಲ್ಲಿ ಏನ್ ತೋರಿಸುತ್ತೆ ನೋಡೋಣ. ಸ್ವೈಪ್ ಮಾಡ್ತೀನಿ. ನೋ ರಿಸಲ್ಟ್ ಫೌಂಡ್ ಅಂದ್ರೆ ಇಲ್ಲಿ ಯಾವ್ದು ಇಲ್ಲ, ರೀಸೆಂಟ್ ಆಗಿ ಯಾವ ಮೆಸೇಜ್ ಬಂದಿಲ್ಲ. ಮತ್ತೆ ಇವಾಗ ಯಾವ್ದಾದ್ರು ಮೆಸೇಜ್ ಬಂತಂದ್ರೆ ಅಲ್ಲಿ ತೋರಿಸುತ್ತೆ. ಓಕೆ ಸ್ನೇಹಿತರೆ, ಈಗಾಗಲೇ ಬಸವಲಿಂಗಯ್ಯ ಅವರು ಪ್ರಮುಖ ಫೀಚರ್ ಆದಂತಹ 100 ಮೆಸೇಜ್ ಬಗ್ಗೆ ತಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ಫೀಚರ್ಸ್ ಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸರ್ಚ್ ಬಾಕ್ಸ್ ಚಾಟ್ಸ್ ಟ್ಯಾಬ್ ನಲ್ಲಿ ನಮಗೆ ಬಹಳ ಉಪಯೋಗಕಾರಿಯಾಗಿದೆ. ಇದರಲ್ಲಿ ನಾವು ಸರ್ಚ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದ ತದನಂತರದಲ್ಲಿ ಆಡಿಯೋಸ್, ವಿಡಿಯೋಸ್, ಫೋಟೋಸ್, ಲಿಂಕ್ಸ್, ಗಿಫ್ಟ್ಸ್ ಹೀಗೆ ಅನೇಕ ಕ್ಯಾಟಗರಿಯನ್ನ ಇಲ್ಲಿ ತೋರಿಸಲಾಗುತ್ತೆ. ನಾವು ಯಾವ ಕ್ಯಾಟಗರಿಯನ್ನ ಡಬಲ್ ಟ್ಯಾಪ್ ಮಾಡುವುದರ ಮೂಲಕ ಆಯ್ಕೆ ಮಾಡಿಕೊಳ್ಳುತ್ತೇವೆಯೋ ಅದರ ಆಧಾರದ ಮೇಲೆ ನಮ್ಮ ಚಾಟ್ನಲ್ಲಿ ನಮಗೆ ಗ್ರೂಪ್ಗಳಲ್ಲಿ ಅಥವಾ ಚಾಟ್ಗಳಲ್ಲಿ ವಿನಿಮಯ ಮಾಡಿಕೊಂಡಿರುವಂತಹ ಸೋರ್ಸ್ ಸಿಗುತ್ತೆ. ಉದಾಹರಣೆಗೆ ಆಡಿಯೋಸ್ ಅಂತ ಕ್ಲಿಕ್ ಮಾಡಿದ್ರೆ ಆಡಿಯೋಗಳನ್ನಷ್ಟೇ ಹುಡ್ಕೊಳ್ಬಹುದು, ಲಿಂಕ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಲಿಂಕ್ಸ್ ಗಳನ್ನಷ್ಟೇ ನಾವು ಹುಡ್ಕೊಳ್ಬಹುದು. ಆದ್ರೆ ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನ ನಾವು ಸ್ಪಷ್ಟವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾವು ಇವುಗಳನ್ನ ಹುಡುಕುವ ಪೂರ್ವದಲ್ಲಿ ನಾವು ವಾಟ್ಸ್ಆಪ್ ಚಾಟ್ ಕ್ಲಿಯರ್ ಮಾಡಿರಬಾರ್ದು ಅಥವಾ ಡೇಟಾ ಕ್ಲಿಯರ್ ಕೂಡ ಮಾಡಿರಬಾರ್ದು. ಹಾಗೊಂದ್ ವೇಳೆ ಮಾಡೋದಾದ್ರೆ ನಮ್ಮ ವಾಟ್ಸ್ಆಪ್ ಚಾಟ್ ಅನ್ನ ಡ್ರೈವ್ ಮೂಲಕವಾಗಿ ಬ್ಯಾಕಪ್ ಇಟ್ಕೊಳ್ಬೇಕಾಗುತ್ತೆ. ಇದು ನಮ್ಮ ಮೊಬೈಲ್ ಬದಲಾವಣೆಯ ಸಮಯದಲ್ಲಿಯೂ ಕೂಡ ನಮಗೆ ಉಪಯುಕ್ತವಾಗುತ್ತೆ. ಈಗ ನಾನು ತಮಗೆ ಉದಾಹರಣೆಯಾಗಿ ಡಾಕ್ಯುಮೆಂಟ್ಸ್ ಅನ್ನುವಂತಹ ಕ್ಯಾಟಗರಿಯನ್ನ ಕ್ಲಿಕ್ ಮಾಡಿ ಇದರ ವೈಶಿಷ್ಟ್ಯವನ್ನ ತೋರಿಸಲಿಕ್ಕೆ ಹೊರಟಿದ್ದೇನೆ. ವಾಟ್ಸ್ಆಪ್ ಓಪನ್ ಆಗಿದೆ. ಇಲ್ಲಿ ಡಾಕ್ಯುಮೆಂಟ್ ಅಂತಂದ್ರೆ ನಾಟ್ ಓನ್ಲಿ PDF, ಅಟ್ಯಾಚ್ಮೆಂಟ್ಸ್, APKಗಳು ಅಥವಾ ಆಪ್ಸ್ ಗಳೇನು ಕಳಿಸಿರ್ತಾರೆ ಬ್ಯಾಕಪ್ ತಗೊಂಡು ಅವುಗಳು ಕೂಡ ಇಲ್ಲಿ ಡಾಕ್ಯುಮೆಂಟ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. 2 ರೀತಿಯಲ್ಲಿ ನಾವು ಡಾಕ್ಯುಮೆಂಟ್ ಅನ್ನು ಹುಡುಕಬಹುದು. ಮೊದಲನೇದಾಗಿ ನೋಡೋಣ. ಸರ್ಚ್ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ತಿದ್ದೀನಿ. ಡಾಕ್ಯುಮೆಂಟ್ಸ್ ಅಂತ ಹೇಳಿ ನನಗೆ ಸಿಗೋ ತನಕ ರೈಟ್ ಸ್ವೈಪ್ ಮಾಡಿ ಡಬಲ್ ಟ್ಯಾಪ್ ಮಾಡ್ತೀನಿ. ಡಾಕ್ಯುಮೆಂಟ್ಸ್ ಚೆಕ್ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನಮಗೆ ಪರ್ಸನಲ್ ಚಾರ್ಟ್ ಗಳಿಂದ ಅಥವಾ ಗ್ರೂಪ್ ಗಳಲ್ಲಿ ಬಂದಿರುವಂತಹ ಡಾಕ್ಯುಮೆಂಟ್ ಗಳು ಶೋ ಆಗುತ್ತೆ. ನೋಡೋಣವಾ. Job apply _vision walk sparkles art suit 7:24 a.m. Nethra document
ನೋಡಿ, ಜಾಬ್ ಇನ್ಫಾರ್ಮೇಶನ್ಗೆ ಸಂಬಂಧಪಟ್ಟಂತ ಒಂದು ಗುಂಪಿನಲ್ಲಿ ನೇತ್ರ ಮೇಡಮ್ ಅನ್ನುವಂಥವ್ರೊಬ್ರು ಡಾಕ್ಯುಮೆಂಟ್ ಕಳಿಸಿದ್ದಾರೆ. ಫಸ್ಟ್ ಗುಂಪಿನಲ್ಲಿ ಯಾರು ಡಾಕ್ಯುಮೆಂಟ್ ಕಳಿಸಿದ್ದಾರೆ ಅದನ್ನ ತೋರಿಸುತ್ತೆ. ಹಾಗೆ ಸ್ವೈಪ್ ಮಾಡಿದ್ರೆ ಆ ಡಾಕ್ಯುಮೆಂಟ್ ಯಾವುದು ಅಂತ ಹೇಳಿ ಅವ್ರ ಹೆಸರು ಕೊಟ್ಟಿರ್ತಾರೋ ಅದನ್ನು ತೋರಿಸುತ್ತೆ. SDA ಪರೀಕ್ಷೆಗಳಿಗೆ ದೃಷ್ಟಿ ಸವಾಲುಳ್ಳ ಸ್ನೇಹಿತರ ಒಂದು ಮೆಡಿಕಲ್ ಟೆಸ್ಟ್ ಗೆ ಸಂಬಂಧಪಟ್ಟಂತಹ ಪ್ರೆಸ್ ನೋಟ್ ಇದಾಗಿರುತ್ತೆ. ಇದು ಬೇಕು ಅಂತಂದ್ರೆ ಈ ಗುಂಪನ್ನ ಓಪನ್ ಮಾಡಬಹುದು ನಾವು. ಹಾಗೆ ರೈಟ್ ಸ್ವೈಪ್ ಮಾಡೋಣ. Supervision Technology 7:18 AM Mahesh Kumar Ranani sir document. ನೋಡಿ, ಮಹೇಶ್ ಕುಮಾರ್ ರಾಣಾಣಿ ಸರ್ ಸೂಪರ್ವಿಷನ್ ಟೆಕ್ನಾಲಜಿಗೆ ಕಳಿಸಿರುವಂತ APK ನ ಇಲ್ಲಿ ತೋರಿಸಲಾಗ್ತಿದೆ. ಅದು ಯಾವುದು ನೋಡೋಣ. Real Talking Clock.apk 5.4 MB APK. ನೋಡಿ, ರಿಯಲ್ ಕ್ಲಾಕ್. ಈಗ ಈ ಡಾಕ್ಯುಮೆಂಟ್ ನಮಗೆ ಬೇಕು ಅನ್ನೋ ಹಾಗಿದ್ರೆ ಲೆಫ್ಟ್ ಗೆ ಸ್ವೈಪ್ ಮಾಡಿ ಮತ್ತೆ ಆ ಗುಂಪಿನ ಹೆಸರು ಹೇಳುತ್ತಲ್ಲ ಆ ಗುಂಪಿನ ಒಳಗೆ ನಾವು ಹೋಗ್ಬೇಕು. ಈಗ ನಾನು ಈ ಒಂದು ಡಾಕ್ಯುಮೆಂಟ್ ಅಂತ ಹೇಳಿ ತೋರಿಸಲಾಗ್ತಿರುವಂತ APK ನ ನೋಡೋದಕ್ಕಾಗಿ ಸೂಪರ್ವಿಷನ್ ಟೆಕ್ನಾಲಜಿಗೆ ಹೋಗ್ತಾ ಇದ್ದೀನಿ. Supervision Technology 7:18 AM Mahesh Kumar Ranani sir. Keyboard hidden 7:18 AM Real Talking Clock.apk 5.4 MB bullet APK. ರಿಯಲ್ ಕ್ಲಾಕ್ ಅನ್ನುವಂತ APK ಹೆಸರು ಹೇಳ್ತಾ ಇದೆ. Mahesh Kumar Ranani sir. ಮಹೇಶ್ ಸರ್ ಹೆಸರು ಹೇಳ್ತಾ ಇದೆ. Download button. ಡೌನ್ಲೋಡ್. ಇನ್ನೊಂದು ವಿಷಯವನ್ನ ಇಲ್ಲಿ ಗಮನಿಸಬೇಕು. ಮೀಡಿಯಾ ಆಟೋ ಡೌನ್ಲೋಡ್ ಮೂಲಕವಾಗಿ ನಾವು ಡಾಕ್ಯುಮೆಂಟ್ ಅನ್ನ ಆಟೋಮೆಟಿಕ್ಲಿ ಡೌನ್ಲೋಡ್ ಸೆಟ್ ಮಾಡಿದ್ರೆ ಅದು ಡೌನ್ಲೋಡ್ ಆಗಿರುತ್ತೆ, ಅಥವಾ ನಾವು ಡೌನ್ಲೋಡ್ ಮಾಡಿದ್ರು ಕೂಡ ಡೌನ್ಲೋಡ್ ಆಗಿರುತ್ತೆ. ಆಗಿಲ್ಲ ಅಂತಂದ್ರೆ ನಾವು ಆ ಒಂದು ಡೇಟ್ ಎಕ್ಸ್ಪೈರ್ ಆದ್ಮೇಲೆ ಅದು ಡೌನ್ಲೋಡ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಾವು ಯಾರಾದ್ರೂ ಡಾಕ್ಯುಮೆಂಟ್ಸ್ ಅಥವಾ ಆಪ್ಸ್ ಅನ್ನ ಕಳಿಸಿರುವಾಗ ಅವತ್ತೇ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಾಂತಂದ್ರೆ ಮೀಡಿಯಾ ಸೆಟ್ಟಿಂಗ್ಸ್ ಅಲ್ಲಿ ನಾವು ಆಟೋಮೆಟಿಕ್ಲಿ ಡೌನ್ಲೋಡ್ ಆಗೋ ರೀತಿಯಲ್ಲಿ ನಾವು ಸೆಟ್ ಮಾಡಿ ಇಟ್ಕೊಳ್ಬೇಕು. ಸೊ ನಾವೀಗ ಬ್ಯಾಕ್ ಬರೋಣ. Back button out of list. WhatsApp. ಜಾಬ್ ರಿಲೇಟೆಡ್ ಗ್ರೂಪ್ ಇತ್ತಲ್ಲ, ಅಲ್ಲಿ ಕಳಿಸಿರುವಂತ ಡಾಕ್ಯುಮೆಂಟ್ ಅನ್ನ ನೋಡೋಣ ಒಂದ್ ಬಾರಿ. President S.20 job app. WhatsApp today 7:24 AM. ನೋಡಿ, ಇವತ್ತು ಕಳಿಸಿರುವಂತದ್ದು. Forwarded. President S.2019 medical test line.pdf 1 page bullet 176 KB bullet PDF. ಇದು PDF ಫಾರ್ಮೆಟ್ ಅಲ್ಲಿ ಇರುವಂತ ಡಾಕ್ಯುಮೆಂಟ್. Nethra RJ job info. ಇಲ್ಲಿ ಮೇಡಮ್ ಹೆಸರು ಹೇಳ್ತಾ ಇದೆ. Download button. ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. Forwarded. President S.2019 medical test line.pdf 1 page bullet 176 KB bullet PDF. ಈಗ ಇದು ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಜಾಗದಲ್ಲಿ ಫಾರ್ವರ್ಡ್ ಟು ಅಂತ ಬಂದಿದೆ. Forward to button. ಯಾರಿಗಾರು ನಾವು ಇಲ್ಲಿಂದ ಕಳಿಸಬಹುದು. Back. WhatsApp. ಈ ರೀತಿಯಾಗಿ ನಾವು ಗ್ರೂಪ್ ಬೈ ಗ್ರೂಪ್, ಚಾರ್ಟ್ ವೈಸ್ ಚಾರ್ಟ್ ಡಾಕ್ಯುಮೆಂಟ್ಸ್ ಗಳನ್ನ ಅಥವಾ ಆಪ್ಸ್ ಗಳನ್ನ ಹುಡ್ಕೊಳ್ಬಹುದು. ಎರಡನೇ ವಿಧಾನದಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ನಮಗೆ ಆ ಡಾಕ್ಯುಮೆಂಟ್ ಹೆಸರು ಅಥವಾ ಆಪ್ಸ್ ಹೆಸರು ಗೊತ್ತಿತ್ತು ಅಂದ್ರೆ ನಾವು ಟೈಪ್ ಮಾಡಿ ಹುಡುಕಬಹುದು. ನಾವು ಈಗಾಗಲೇ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿರೋದ್ರಿಂದ ಯಾವ ಶಬ್ದವನ್ನ ಟೈಪ್ ಮಾಡ್ತೀವೋ ಅದಕ್ಕೆ ಪೂರಕವಾಗಿ ಆ ಒಂದು ಡಾಕ್ಯುಮೆಂಟ್ ಗಳು ಅಥವಾ ಏನನ್ನ ಕಳಿಸಿರ್ತಾರೆ ಇಲ್ಲಿ ತೋರಿಸಲಾಗುತ್ತೆ. ನಾನು ETI ಅಂತ ಹೇಳಿ ಬರೀತೀನಿ, ನೋಡೋಣ. ಸರ್ಚ್ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ತಿದ್ದೀನಿ. Editing, search, edit box. Showing English, US, Q double capital E, T, I. ಇಲ್ಲಿ Supervision Technology, September 12, 2022, Basavalingaiah, document. ಓಕೆ, ಡಾಕ್ಯುಮೆಂಟ್ ಅಂತ ಹೇಳ್ತಿದ್ರೆ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ETI Eloquence TTS.apk 10 MB APK. ನೋಡಿ, ಬಸವಲಿಂಗಯ್ಯ ಅವರು ಇದೇ ವರ್ಷದ ಸೆಪ್ಟೆಂಬರ್ 12ರಂದು ETI Eloquence ಅನ್ನುವಂತ APK ನ ಕಳಿಸಿದ್ದಾರೆ. ಹೀಗೆ ETI ಅನ್ನುವಂತಹ ಶಬ್ದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಅಥವಾ ಆಪ್ಸ್ ಯಾವುದೇ ಆಗಿದ್ರು ನಾವು ಚಾರ್ಟ್ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಮಾತ್ರ ಇದು ನಮಗೆ ತೋರಿಸಲಾಗುತ್ತೆ. ಸೊ ಸುಮ್ನೆ ಈಗ PRES ಅಂತ ಬರಿತೀನಿ. ಬೇಕಂದ್ರೆ ನಾವು ಕೀಬೋರ್ಡ್ ಹೈಡ್ ಮಾಡಿ ಹುಡುಕಬಹುದು, ಇಲ್ಲಾಂದ್ರೆ ಹಾಗೆ ಹುಡುಕಬಹುದು. ನಾನು ಕೀಬೋರ್ಡ್ ಹೈಡ್ ಮಾಡ್ತಿದ್ದೀನಿ. Press edit box. Keyboard hidden. Job apply _vision walk sparkles art suit 7:24 AM. Nethra document. ನೋಡಿ, ನೇತ್ರ ಮೇಡಮ್ ಅವರು ಜಾಬ್ ಇನ್ಫೋ ಅನ್ನುವಂತ ಗುಂಪಿನಲ್ಲಿ ಕಳಿಸಿರುವಂತಹ ಡಾಕ್ಯುಮೆಂಟ್ ತೋರಿಸ್ತಾ ಇದೆ. ರೈಟ್ ಸ್ವೈಪ್ ಮಾಡೋಣ. ಅವಾಗಲೇ ನಾವು ನೋಡಿದ್ವಲ್ಲ, ಅದೇ ಡಾಕ್ಯುಮೆಂಟ್ ಇದು. President S.2019 medical test line.pdf 176 KB PDF. ಈ ರೀತಿಯಾಗಿ ನಾವು ಸುಲಭವಾಗಿ ಡಾಕ್ಯುಮೆಂಟ್ ಗಳನ್ನ ಹುಡುಕಬಹುದು. ಓಕೆ, ಇಷ್ಟೇ ಅಲ್ಲದೆ ಅಟ್ಯಾಚ್ಮೆಂಟ್ ರೂಪದಲ್ಲಿ ಕಳುಹಿಸುವಂತಹ ಆಡಿಯೋಸ್, ವಿಡಿಯೋಸ್ ಅನ್ನು ಕೂಡ ನಾವು ಇದೇ ರೀತಿಯಾಗಿ ಪಡೆಯಬಹುದು. ಸರ್ಚ್ ಬಾಕ್ಸ್ ನ ಇನ್ನೂ ಒಂದು ಪ್ರಮುಖ ಅಂಶವನ್ನ ನಾನು ನಿಮಗೆ ಈಗ ತಿಳಿಸ್ತಾ ಇದ್ದೇನೆ. ಈಗ ಮತ್ತೆ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನಾವು ನಮಗೆ ಪ್ರಮುಖವಾದಂತವರ ಹೆಸರನ್ನ ಟೈಪ್ ಮಾಡಿ ಅವರ ಚಾಟ್ ಗಳನ್ನ ಅಥವಾ ನಮಗೆ ಬೇಕಾದಂತಹ ಗುಂಪನ್ನ ನಾವು ಹುಡುಕಿಕೊಂಡು ಅವರೊಂದಿಗೆ ಚಾಟ್ ಮಾಡಬಹುದು ಅಥವಾ ಅವರಿಂದ ಬಂದಿರುವಂತಹ ಮಾಹಿತಿಯನ್ನ ನಾವು ನೋಡಬಹುದು. ನಾನು ಉದಾಹರಣೆಗೆ ವಿಜಯ್ ಅಂತ ಹೇಳಿ ಟೈಪ್ ಮಾಡ್ತಿದ್ದೀನಿ. ನಾನು ಸ್ಕ್ರೀನ್ ನ ಮೇಲ್ಭಾಗದಿಂದ ಟಚ್ ಮಾಡಿ ಸ್ವೈಪ್ ಮಾಡ್ತಾ ಬರ್ತಾ ಇದ್ದೀನಿ. ಇಲ್ಲಿ ನಮಗೆ ಆಯ್ಕೆಯನ್ನ ಕೇಳುತ್ತೆ. ನಮ್ಮ ಕಾಂಟ್ಯಾಕ್ಟ್ ನಲ್ಲಿ ಎಷ್ಟು ಜನ ವಿಜಯ್ ಇದ್ದಾರೆ, ಅವರಲ್ಲಿ ಯಾರ ಹೆಸರಿಂದ ತಾವು ಚಾಟ್ ಅನ್ನು ಹುಡುಕೋದಕ್ಕೆ ಬಯಸ್ತೀರಿ ಅನ್ನುವಂಥದ್ದನ್ನ ಇಲ್ಲಿ ತೋರಿಸಲಾಗುತ್ತೆ. ನೋಡೋಣ. From Pastor Vijay Paul, checkbox. Pastor Vijay Paul.
From Vijay Kumar English, checkbox. ವಿಜಯ್ ಕುಮಾರ್ ಇಂಗ್ಲಿಷ್. ಇಲ್ಲಿ ನಮಗೆ ಬೇಕಾದಂತದನ್ನ ನಾವು ಆಯ್ಕೆ ಮಾಡ್ಕೊಳ್ಬಹುದು. ಮುಖ್ಯವಾಗಿ ಇಲ್ಲಿ ನಾವು ಈ ರೀತಿಯಾಗಿ ಹುಡುಕೋದ್ರಿಂದ ಯಾವ ದಿನದಲ್ಲಿ ಅವರು ನಮಗೆ ಚಾಟ್ ಕಳಿಸಿದ್ರೋ ಇದು ನಮಗೆ ತೋರಿಸಲಾಗುತ್ತೆ, ನಾವು ಚಾಟ್ ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ. ಹಾಗೆ ಸ್ವೈಪ್ ಮಾಡ್ತಾ ಬಂದ್ರೆ ಇನ್ನೂ ಒಂದು ಪ್ರಮುಖ ಅಂಶ ನಮಗೆ ಡಿಸ್ಪ್ಲೇ ಆಗುತ್ತೆ. ಅದೇನಂತಂದ್ರೆ ಈ ವಿಜಯ್ ಅನ್ನುವಂತಹ ಹೆಸರಿಗೆ ಸಂಬಂಧಪಟ್ಟಂತಹ ಕೀವರ್ಡ್ ನ ಆಧಾರದ ಮೇಲೆ ನಾವೇನ್ ಸರ್ಚ್ ಮಾಡ್ತೇವೆಯೋ ಅದರ ಆಧಾರದ ಮೇಲೆ ಪರ್ಸನಲ್ ಚಾಟ್ ಅಥವಾ ಗ್ರೂಪ್ ನಲ್ಲಿ ಬೇರೆ ಸ್ನೇಹಿತರು ಕಳುಹಿಸಲಾದಂತಹ ಮಾಹಿತಿಯನ್ನ ಅಥವಾ ನಾವು ಬೇರೆಯವರಿಗೆ ಕಳುಹಿಸಿದಂತಹ ಮಾಹಿತಿಗಳನ್ನ ನಾವು ನೋಡಬಹುದಾಗಿದೆ. ಹಾಗೆ ನೋಡೋಣ. ಲಾಸ್ಟ್ ವೀಕ್ SVT Friends, September 21st, 2022, Manikanta. Document. ಸೆಪ್ಟೆಂಬರ್ 21-22ರಂದು ಮಣಿಕಂಠ ಅವರು ಒಂದು ಡಾಕ್ಯುಮೆಂಟ್ ಕಳಿಸಿದ್ದಾರೆ ಅಂತ ಹೇಳ್ತಾ ಇದೆ. ಹಾಗೆ ಸ್ವೈಪ್ ಮಾಡ್ತಾ ಇದ್ದೀನಿ, ಅದೇನಂತ ನೋಡೋಣ. ಇಲ್ಲಿ ತೋರಿಸಲಾಗುತ್ತೆ. 21 vijayavani.am.pdf 16 MB PDF. ನೋಡಿ, ವಿಜಯವಾಣಿ ಅನ್ನುವಂತಹ ಪತ್ರಿಕೆಯ ಒಂದು ಡಾಕ್ಯುಮೆಂಟ್ ಅವರು ಕಳಿಸಿದ್ದಾರೆ. ಹೀಗೆ ನಮಗೆ ಬೇಕಾದಂತಹ ಕಾಂಟ್ಯಾಕ್ಟ್ ನ ಜೊತೆಗೆ ನಮಗೆ ಬೇಕಾದಂತಹ ಮೆಸೇಜಸ್ ನು ಕೂಡ ನಾವು ಕೀವರ್ಡ್ ನ ಕೊಟ್ಟು ಹುಡುಕಿ ಪಡೆದುಕೊಳ್ಳಬಹುದಾಗಿದೆ. ಇದಲ್ಲದೆ ಇಂಗ್ಲಿಷ್, ಹಿಂದಿ, ಕನ್ನಡ ಹೀಗೆ ಬಹುಭಾಷೆಯಲ್ಲಿ ಬರುವಂತಹ ಲೇಖನಗಳನ್ನು ಅಥವಾ ಮಾಹಿತಿಗಳನ್ನು ನಾವು ಆಯಾ ಭಾಷೆಯಲ್ಲಿ ಕೀವರ್ಡ್ ಅನ್ನ ಕೊಟ್ಟು ಹುಡುಕಬಹುದಾಗಿದೆ. ಈಗ ಹಾಗಾದರೆ ನಾನು ಕನ್ನಡದಲ್ಲಿ ಒಂದ್ ಬಾರಿ ಕೀವರ್ಡ್ ಕೊಟ್ಟು ಇದೇ ಸರ್ಚ್ ಬಾಕ್ಸ್ ನಲ್ಲಿ ಮಾಹಿತಿಯನ್ನು ಹುಡುಕ್ತೀನಿ. ಇಲ್ಲಿ ನಾನು ಕನ್ನಡಕ್ಕೆ ಸ್ವಿಚ್ ಆಗ್ತಾ ಇದ್ದೀನಿ. ಇಲ್ಲಿ ನಾನು ಸ್ನೇಹಿತರೆ ಅಂತ ಟೈಪ್ ಮಾಡ್ತೀನಿ. ಈಗ ಸ್ಕ್ರೀನ್ ನ ಮೇಲ್ಭಾಗದಿಂದ ನಾನು ನೋಡ್ತಾ ಬರ್ತೀನಿ. ಇಲ್ಲಿ RSGE ಅನ್ನುವಂತಹ ಪ್ರಮುಖ ಗುಂಪಿನ ನಿಯಮಾವಳಿಗಳನ್ನ ತೋರಿಸಲಾಗುತ್ತಿದೆ. ಹೀಗೆ ನಮಗೆ ಬೇಕಾದಂತಹ ಶಬ್ದವನ್ನ ಕೊಟ್ಟು ಬೇಕಾದಂತಹ ಮಾಹಿತಿಯನ್ನ ನಾವು ಹುಡುಕಬಹುದು. ಇದಕ್ಕೆ ಈಗಾಗಲೇ ನಾನು ಹೇಳಿದಾಗೆ ಕ್ಲಿಯರ್ ಚಾಟ್ ಮಾಡಿರಬಾರದು. ಇದಿಷ್ಟು ಚಾಟ್ಸ್ ಟ್ಯಾಬ್ ನಲ್ಲಿ ಸರ್ಚ್ ಬಾಕ್ಸ್ ಮೂಲಕವಾಗಿ ನಾವು ಹುಡುಕಬಹುದು. ಇದಲ್ಲದೆ ಸ್ನೇಹಿತರೆ, ಪ್ರಮುಖವಾಗಿ ಸ್ಟೇಟಸ್ ಟ್ಯಾಬ್ ನಲ್ಲಿ ಸರ್ಚ್ ಬಾಕ್ಸ್ ನ ಮೂಲಕವಾಗಿ ನಮಗೆ ಬೇಕಾದಂತವರ ಸ್ಟೇಟಸ್ ಅನ್ನ ನಾವು ಹುಡುಕಿ ನೋಡಬಹುದು. ಹಾಗೆಯೇ ಕಾಲ್ಸ್ ಟ್ಯಾಬ್ ನಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ ಸರ್ಚ್ ಮಾಡಬಹುದು. ನಮ್ಗೆ ಯಾರು ಕಾಲ್ ಮಾಡಿದ್ದಾರೆ ಅಥವಾ ಯಾರಿಗೆ ನಾವು ಕಾಲ್ ಮಾಡಿದ್ದೇವೆ ಅನ್ನುವಂಥದ್ದನ್ನ ಅಲ್ಲಿ ತೋರಿಸಲಾಗುತ್ತೆ. ಓಕೆ, ಇದಿಷ್ಟು ಇಂದಿನ ಮಾಹಿತಿ. ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ತಮ್ಮನ್ನು ಸಂಧಿಸುತ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.